ಹೇಗಿದ್ದೀರಾ? ನಮ್ಮ ಚಿಣಕಿ ಮಿಟ್ಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಚಿಣಕಿ. ಇವನು ಮಿಟ್ಕ, ನಾನು ಮಿಟ್ಕ. ಬನ್ನಿ ಇವತ್ತಿನ ಕತೆ ಶುರು ಮಾಡೋಣ. ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಒಂದು ಪುಟ್ಟ ಹಳ್ಳಿಯಲ್ಲಿ 6 ವರ್ಷದ ಗುಂಡ ಎಂಬ ಬಾಲಕನಿದ್ದ. ಗುಂಡನಿಗೆ ತಂದೆ ಇರಲಿಲ್ಲ. ತಾಯಿ ಪಾರ್ವತಿ ಕೂಲಿ ಕೆಲಸ ಮಾಡಿ ಗುಂಡನನ್ನು ಸಾಕುತ್ತಿದ್ದಳು. ಗುಂಡ ಒಂದು ದಿನ ತಾಯಿಯ ಬಳಿ ಹೊಸ ಪುಸ್ತಕ ತೆಗೆದುಕೊಡುವಂತೆ ಕೇಳುತ್ತಾನೆ. ಈ ವಾರ ಮನೆಯ ಬಾಡಿಗೆ ಕಟ್ಟಬೇಕು, ಮುಂದಿನ ವಾರ ತೆಗೆದುಕೊಡುತ್ತೇನೆಂದು ಗುಂಡನಿಗೆ ತಾಯಿ ಹೇಳುತ್ತಾಳೆ. ಏನು ಮಾಡುವುದು? ಹೊಸ ಪುಸ್ತಕ ತೆಗೆದುಕೊಂಡು ಬಂದಿಲ್ಲವೆಂದರೆ ಟೀಚರ್ ಬೈತಾರೆ ಅಂತ ಬೇಸರಗೊಂಡ ಗುಂಡ ಅಲ್ಲಿಂದ ನದಿಯ ಕಡೆ ಹೊರಡುತ್ತಾನೆ. ನದಿಯ ದಂಡೆಯಲ್ಲಿ ಬೇಸರದಿಂದ ಕುಳಿತಿದ್ದ ಗುಂಡ ನದಿಯ ನೀರಿನಲ್ಲಿ ಸ್ವಲ್ಪ ಆಟವಾಡಲು ನದಿಯ ನೀರಿಗೆ ಹೋದಾಗ ಬಾಟಲಿನ ಒಳಗೆ ಕಪ್ಪೆ ನರಳಾಡುವ ದೃಶ್ಯವನ್ನು ನೋಡುತ್ತಾನೆ. ಕುತೂಹಲದಿಂದ ಆ ಬಾಟಲನ್ನು ಬೆರಗು ಕಣ್ಣುಗಳಿಂದ ನೋಡುತ್ತಾನೆ. ಆ ಬಾಟಲಿ ಹೊಡೆದ ತಕ್ಷಣ ಕಪ್ಪೆ ಹಾರಿ ಸುಂದರವಾದ ದೇವತೆಯ ರೂಪವಾಗಿ ಬದಲಾಗುತ್ತದೆ. ಗುಂಡ ಕುತೂಹಲದಿಂದ ಯಾರು ನೀನು ಎಂದು ಕೇಳಿದಾಗ ದೇವತೆ ಹೇಳುತ್ತಾಳೆ, ನಾನು ದೇವಲೋಕದ ಕನ್ಯೆ. ಮೋಸದಿಂದ ನನ್ನನ್ನು ಬಾಟಲಿಯಲ್ಲಿ ಬಂಧಿಸಿದ್ದರು. ನಿನ್ನಿಂದಾಗಿ ನಾನು ಬಿಡುಗಡೆ ಹೊಂದಿದ್ದೇನೆ. ಕೇಳು, ನಿನಗೆ ಏನು ಬೇಕು, ನಾನು ಎಲ್ಲವನ್ನೂ ಕೊಡುತ್ತೇನೆ ಅನ್ನುತ್ತಾಳೆ. ನನಗೊಂದು ಹೊಸ ಪುಸ್ತಕ ಕೊಡಿಸುವೆಯಾ ಎಂದು ಗುಂಡ ಕೇಳುತ್ತಾನೆ. ನಾನು ನಿನಗೊಂದು ಮಾಯಾ ಕೆಂಪು ಕೋಟ್ ಕೊಡುತ್ತೇನೆ. ಅದು ನಿನಗೆ ಚಿನ್ನ, ಹಣವನ್ನು ನೀಡುತ್ತದೆ. ಅದನ್ನು ಸದುದ್ದೇಶಕ್ಕಾಗಿ ಬಳಸು ಎಂದು ಹೇಳುತ್ತಾ ಒಂದು ಸುಂದರ ಕೆಂಪು ಕೋಟನ್ನು ಸೃಷ್ಟಿಸುತ್ತಾಳೆ. ಕೋಟನ್ನು ಗುಂಡನಿಗೆ ಉಡುಗೊರೆಯಾಗಿ ಕೊಟ್ಟು ಪ್ರೀತಿಯಿಂದ ಒಂದು ಅಪ್ಪುಗೆ ನೀಡಿ ಮಾಯವಾಗುತ್ತಾಳೆ. ಗುಂಡ ಸಂತೋಷದಿಂದ ಕುಪ್ಪಳಿಸುತ್ತಾ ಬರುತ್ತಾನೆ. ಊರಿನ ಜನರು ಅವನ ಕೋಟನ್ನು ಕುತೂಹಲದಿಂದ ನೋಡುತ್ತಾರೆ. ದೂರದಲ್ಲಿ ಐಸ್ ಕ್ರೀಂ ತಿನ್ನುತ್ತಿದ್ದ ಹುಡುಗರನ್ನು ನೋಡಿದ ಗುಂಡ ಕೆಂಪು ಕೋಟಿನ ಒಳಗೆ ಕೈ ಹಾಕಿ ಹಣವನ್ನು ತೆಗೆಯುತ್ತಾನೆ. ಆಸೆಯಿಂದ ಐಸ್ ಕ್ರೀಂ ಅನ್ನು ಕೊಳ್ಳುತ್ತಾನೆ. ಮತ್ತೊಮ್ಮೆ ಜೇಬಿಗೆ ಕೈ ಹಾಕಿ ಹಣವನ್ನು ತೆಗೆದು ಇಷ್ಟವಾದ ಪುಸ್ತಕವನ್ನು ಕೊಳ್ಳುತ್ತಾನೆ. ಅಮ್ಮ ನೋಡಿಲ್ಲಿ, ಹೊಸ ಪುಸ್ತಕ ಹೇಗಿದೆ, ಇದೆಲ್ಲ ನನ್ನ ಜಾದು ಎಂದು ಅಮ್ಮನಿಗೆ ಹೇಳುತ್ತಾನೆ. ನೋಡಿದು ಹೊಸ ಕೋಟ್, ಇದರಲ್ಲಿ ಜಾದು ಆಗುತ್ತದೆ ಎಂದು ನಾಣ್ಯವನ್ನು ತೆಗೆದು ತೋರಿಸುತ್ತಾನೆ. ಇದೆಲ್ಲ ಸತ್ಯವ ಎಂದು ಕೇಳುತ್ತಾ ಗುಂಡನ ತಾಯಿ ಕೋಟ್ ಮುಟ್ಟಿದಾಗ ಅದು ಹೊಳೆಯುತ್ತದೆ. ಗುಂಡ ನಾಣ್ಯಗಳನ್ನು ತೆಗೆದು ಗುಡ್ಡೆ ಹಾಕಲು ಶುರು ಮಾಡುತ್ತಾನೆ. ಇದನ್ನು ಗಮನಿಸಿದ ತಾಯಿ, ದುರಾಸೆ ಒಳ್ಳೆಯದಲ್ಲ, ನಮಗೆ ಅವಶ್ಯಕತೆ ಇದ್ದಾಗ ಮಾತ್ರ ಅದನ್ನು ಉಪಯೋಗಿಸಬೇಕು ಎಂದು ಅವನಿಗೆ ಬೈದು ಕೆಂಪು ಕೋಟನ್ನು ಕಳಚಿ ದೇವರ ಮನೆಯ ಪಕ್ಕದಲ್ಲಿ ನೇತು ಹಾಕುತ್ತಾಳೆ. ಗುಂಡನಿಗೆ ತಾಯಿ ಹೊಸ ಬಟ್ಟೆಯನ್ನು ಕೊಡಿಸುತ್ತಾಳೆ. ಮರುದಿನ ಬಂದ ಗುಂಡನ ದೊಡ್ಡಪ್ಪ ದೇವಯ್ಯ, ನಾವು ಸಾಯಬೇಕಾದ ಪರಿಸ್ಥಿತಿ ಬಂದಿದೆ. ಸಾಲ ಹೆಚ್ಚಾಗಿ ನಮಗೆ ಜನ ಬದುಕಲು ಬಿಡುತ್ತಿಲ್ಲ.
ದಯವಿಟ್ಟು ನಮಗೆ ಸಹಾಯ ಮಾಡು ಎಂದು ಕೇಳುತ್ತಾನೆ. ಪಾರ್ವತಿಯ ಹತ್ತಿರ ಅಷ್ಟೊಂದು ಹಣವನ್ನು ನೋಡಿದ ದೇವಯ್ಯ, ನೀನು ಮಾಡುವುದು ಕೂಲಿ, ಇಷ್ಟೊಂದು ಹಣ ನಿನಗೆಲ್ಲಿಂದ ಬಂತು ಎಂದು ಕೇಳುತ್ತಾನೆ. ಪಾರ್ವತಿಯಾಗ ಕೆಂಪು ಕೋಟ್ನ ರಹಸ್ಯವನ್ನು ತಿಳಿಸುತ್ತಾಳೆ. ಈ ರಹಸ್ಯವನ್ನು ದೇವಯ್ಯ ಅವನ ಹೆಂಡತಿಗೆ ಹೇಳುತ್ತಾನೆ. ನೀವು ಆ ಕೋಟನ್ನು ಕದ್ದು ಇಲ್ಲಿಗೆ ತನ್ನಿ ಎಂದು ಗಂಡನಿಗೆ ಆಜ್ಞೆ ಮಾಡುತ್ತಾಳೆ. ದೇವಯ್ಯ ಅದೇ ರಾತ್ರಿ ಮನೆಗೆ ಕದ್ದು ಬಂದು ಮನೆಯಲ್ಲಿದ್ದ ಕೆಂಪು ಕೋಟನ್ನು ಕದ್ದು ಪರಾರಿಯಾಗುತ್ತಾನೆ. ಕೋಟಿನ ಜೇಬಿನ ಒಳಗೆ ಕೈ ಹಾಕಿ ನಾಣ್ಯ ತೆಗೆದು ಹೆಂಡತಿಗೆ ಚಮತ್ಕಾರವನ್ನು ತೋರಿಸುತ್ತಾನೆ. ಕೋಟ್ ಕಳ್ಳತನವಾಗಿರುವುದನ್ನು ಕಂಡ ಗುಂಡ ಬಿಕ್ಕಳಿಸಿ ಅಳುತ್ತಾನೆ. ತಾಯಿಯು ಅವನನ್ನು ಸಮಾಧಾನಪಡಿಸುತ್ತಾಳೆ. ದೇವಯ್ಯ ಮತ್ತು ಅವನ ಹೆಂಡತಿಗೆ ದುರಾಸೆ ಮಿತಿಯಲ್ಲಿ ಇರಲಿಲ್ಲ. ಕೋಟ್ನಿಂದ ಚಿನ್ನ ತೆಗೆದು ರಾಶಿಯಾಗಿ ಗುಡ್ಡೆ ಹಾಕುತ್ತಾರೆ. ನಾನು ದೊಡ್ಡಪ್ಪನ ಮನೆಯಲ್ಲಿ ಕೋಟ್ ನೋಡಿದ್ದೇನೆ, ಅದನ್ನು ತೆಗೆದುಕೊಂಡು ಬರುತ್ತೇನೆ ಎಂದು ಗುಂಡ ಹೊರಡುತ್ತಾನೆ. ದೇವಯ್ಯ ಕೋಟ್ನಿಂದ ನಾಣ್ಯಗಳನ್ನು ತೆಗೆದು ತೆಗೆದು ಗುಡ್ಡೆ ಹಾಕುತ್ತಿದ್ದನು. ಇದನ್ನು ಗುಂಡ ಬೇಸರದಿಂದ ನೋಡುತ್ತಾನೆ. ಗುಂಡನನ್ನು ದೊಡ್ಡಪ್ಪ ಮನೆಯಿಂದ ಆಚೆ ಅಟ್ಟುತ್ತಾನೆ. ಈ ವಿಷಯವನ್ನು ಅಮ್ಮನ ಬಳಿ ಹೇಳಿದಾಗ, ಹೋಗಲಿ ಬಿಡು, ಅವರು ನಿನ್ನ ದೊಡ್ಡಪ್ಪ, ಅವರಾದರೂ ಸುಖವಾಗಿರಲಿ, ಚಿಂತಿಸಬೇಡ ಎಂದು ಗುಂಡನನ್ನು ತಾಯಿ ಸಮಾಧಾನಪಡಿಸುತ್ತಾಳೆ. ಹಣದಿಂದ ದೇವಯ್ಯ ಮತ್ತು ಅವನ ಹೆಂಡತಿಯ ದುರಾಸೆ, ಅಹಂಕಾರ ಮಿತಿ ಮೀರಿರುತ್ತದೆ. ಒಂದು ದಿನ ಮನೆಗೆ ಬೆಂಕಿ ಬಿದ್ದು ಎಲ್ಲವೂ ಸಂಪೂರ್ಣವಾಗಿ ಸುಟ್ಟು ಕರಕಲಾಗುತ್ತದೆ. ವಿಷಯ ತಿಳಿದ ಗುಂಡ ಅಮ್ಮನನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತಾನೆ. ಮನೆಯ ಜೊತೆಗೆ ನನ್ನ ಕೆಂಪು ಕೋಟ್ ಸಹ ಸುಟ್ಟು ಹೋಗಿದೆ ಎಂದು ಬಹಳ ದುಃಖ ಪಡುತ್ತಾನೆ. ತಾಯಿ ಎಷ್ಟೇ ಸಮಾಧಾನ ಪಡಿಸಿದರೂ ಅವನು ಸಮಾಧಾನವಾಗುವುದಿಲ್ಲ. ದೇವತೆ ಮತ್ತೊಮ್ಮೆ ಪ್ರತ್ಯಕ್ಷವಾಗುತ್ತಾಳೆ. ದೇವತೆಯು ಕೂಡ ಗುಂಡನನ್ನು ಸಮಾಧಾನಪಡಿಸಲು ಪ್ರಯತ್ನಿಸುತ್ತಾಳೆ. ಗುಂಡ ಬಿಕ್ಕಳಿಸುತ್ತಾ ನನ್ನ ಕೋಟ್ ಸುಟ್ಟು ಹೋಗಿದೆ ಎಂದು ಬಿಕ್ಕಳಿಸಿ ಹೇಳುತ್ತಾನೆ. ಚಿಂತಿಸಬೇಡ, ನಿನಗೆ ಮತ್ತೊಂದು ಕೋಟ್ ಕೊಡುತ್ತೇನೆ ಎಂದು ದೇವತೆ ಮತ್ತೊಂದು ಕೋಟ್ ಸೃಷ್ಟಿ ಮಾಡುತ್ತಾಳೆ. ಮತ್ತೊಮ್ಮೆ ಕೆಂಪು ಕೋಟನ್ನು ಪ್ರೀತಿಯಿಂದ ಗುಂಡನಿಗೆ ನೀಡುತ್ತಾಳೆ. ಗುಂಡ ದೇವತೆಯನ್ನು ತಬ್ಬಿ ಪ್ರೀತಿಯಿಂದ ಧನ್ಯವಾದ ಹೇಳುತ್ತಾನೆ. ಉಡುಗೊರೆ ನೀಡಿದ ದೇವತೆ ಅಲ್ಲಿಂದ ಮಾಯವಾಗುತ್ತಾಳೆ. ಎಷ್ಟು ಚೆನ್ನಾಗಿತ್ತಲ್ವಾ ಕತೆ? ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ. ಪ್ಲೀಸ್ ಒಂದು ಲೈಕ್ ಕೊಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಾನು ಚಿನಕಿ, ಇವನು ಮಿಟ್ಕ. ಬಾಯ್ ಬಾಯ್ ಬಾಯ್.